ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿಲ್ಲಿ ಮುಂಬರುವ ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸುತ್ತೇನೆ. ಹಾಗಾದರೆ ಈ ಜಾಬ್ ಬಗ್ಗೆ ನೋಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ಸ್ವಾಗತ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಿದ್ದೀವಿ SSC ಕಡೆಯಿಂದ ಕಾಲ್ಫಾರ್ಮ್ ಆಗಿರುವಂಥ 3,003 ಪೋಸ್ಟ್ಗಳನ್ನು, ಅದರ ಬಗ್ಗೆ ವಿವರವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಹೋಗ್ತಿದ್ದೀನಿ. ಈ ಎಕ್ಸಾಮ್ಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ 10th 12th ಪದವೀಧರರು ಅಪ್ಲೈ ಮಾಡ್ಬೋದು. ವಯೋಮಿತಿ 18ರಿಂದ 35, ಕೆಲಸದ ಸ್ಥಳ ಭಾರತಾದ್ಯಂತ ಇರುತ್ತೆ. ಮೆರಿಟ್ ವಿಧಾನದಲ್ಲಿ ಇದನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ಓಕೆ, ನಾವು ಮುಂದಿನ ಹಂತಕ್ಕೆ ಹೋಗೋಣ. ಈ ಹುದ್ದೆ ಆನ್ಲೈನಲ್ಲಿ ಯಾವಾಗ ಪೋಸ್ಟ್ ಆಯಿತು ಅಂದರೆ 13/4/2026 ಪೋಸ್ಟ್ ಆಗಿರುತ್ತದೆ. ಒಟ್ಟು 3,003 ಹುದ್ದೆಗಳು ಖಾಲಿಯಾಗಿರ್ತವೆ. ಫೇಸ್ 14 ಅಂದರೆ ಎಕ್ಸಾಂಪಲ್, ಇವಾಗ 14 ವರ್ಷದಿಂದ ಅವರು ಈ ಒಂದು ರಿಕ್ವೈರ್ಮೆಂಟನ್ನು ನಡೆಸ್ಕೊಳ್ತಾ ಬರುತ್ತಿದ್ದಾರೆ. ಇದು 14ನೇ ವರ್ಷ, ಸೊ ಅದಕ್ಕೆ ಫೇಸ್ 14 ಅಂತ ಹೆಸರಿಟ್ಟಿದ್ದಾರೆ. ಮುಂದಿನ ವರ್ಷ ಫೇಸ್ 15 ಅಂತ ಇಡ್ತಾರೆ. ಇದರಲ್ಲಿ SSCಯಲ್ಲಿ ಉಳಿದಿರುವಂಥ ಅಲ್ಲಿ ಇಲ್ಲಿ ಅಟೆಂಡರ್ ಆಗಿರ್ಬೋದು, ಅಥವಾ ಚಾರ್ಜ್ಮನ್ ಆಗಿರ್ಬೋದು, ಅಥವಾ SK ASK ಅಂತ LDC ಈ ಥರ ಪೋಸ್ಟ್ಗಳನ್ನು ಈ ವಿಧಾನದಲ್ಲಿ ಇವರು ಆಯ್ಕೆ ಮಾಡಿಕೊಳ್ತಾರೆ. ಸೊ ಅರ್ಜಿ ಶುಲ್ಕ ನಾವು ನೋಡೋದಾದರೆ, ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು OBCದವರಿಗೆ ಸಾಮಾನ್ಯವಾಗಿ 100 ರೂಪೀಸ್ ಇದೆ. ಇನ್ನು ಮಹಿಳಾ SC SC ST EWS PWD ಇವರಿಗೆ ಎಲ್ಲ ಶುಲ್ಕ ವಿನಾಯಿತಿ ಇರುತ್ತದೆ, ಇರೋದಿಲ್ಲ, ಪಾವತಿ ಪಡೆದಿರ್ತಾರೆ ಇವರು. ಇನ್ನು SSC ನೇಮಕಾತಿ ಪ್ರಮುಖ ದಿನಾಂಕಗಳು ನೋಡೋದಾದರೆ, ಇದನ್ನು ನೀವು ದಿನಾಂಕಗಳು ಬಹಳ ಮುಖ್ಯವಾಗ್ತವೆ. ಅರ್ಜಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ 13/4/2026. ಬಟ್ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಇದು 4/5/2026 ಇದು ಕೊನೆಯ ದಿನಾಂಕ ಆಗಿರುತ್ತದೆ. ಅರ್ಜಿ ಶುಲ್ಕ ಪಾವತಿಗೂ ಕೂಡ 5/5/2026 ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೇ ನೀವು ಅರ್ಜಿ ಸಲ್ಲಿಸಿ ಆಮೇಲೆ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ನೀವು ಏನಾದರೂ ಒಂದು ತಿದ್ದುಪಡಿ ಅಂತ ಇರುತ್ತೆ, ಏನಾದರೂ ತಪ್ಪು ತಡೆ ಆದಲ್ಲಿ ಅವರು ಒಂದು ದಿನಾಂಕ ನಿಗದಿಪಡಿಸಿರ್ತಾರೆ. 11/5/2026ರಿಂದ 13/5/2026ವರೆಗೆ. ಆ ಒಂದು ಡೇಟ್ ಒಳಗಡೆ ನಿಮ್ದು ಏನಾದರೂ ತಿದ್ದುಪಡಿ ಇದ್ದರೆ ಅಲ್ಲಿ ನೀವು ತಿದ್ದಬಹುದು, ಹೋಗಿ ನೀವು ಮತ್ತೆ ಸರಿಪಡಿಸ್ಕೊಳ್ಬೋದು. ಸೊ ನೇಮಕಾತಿ ವಯಸ್ಸಿನ ಮಿತಿ ನೋಡೋದಾದರೆ, ಎಲ್ಲರ 18ರಿಂದ 30 ನಾರ್ಮಲ್ ಏಜು. ಆಮೇಲೆ OBC SC ST ಅವರಿಗೆಲ್ಲ ಕನಿಷ್ಠ 35ರವರೆಗೂ, ಗರಿಷ್ಠ 35ರವರೆಗೂ ಅವರಿಗೆ ಅವಕಾಶ ಇರುತ್ತೆ. ಮತ್ತು 5 ವರ್ಷ ವಯಸ್ಸಿನ ಸಡಿಲಿಕೆ ಕೂಡ ಈ ಸಾರಿ ಅವರು ಹೊರಡಿಸಿದ್ದಾರೆ. ಅದೊಂದು ಖುಷಿಯ ವಿಚಾರ. ಇನ್ನು ಮಾನದಂಡಗಳು ನೋಡೋದಾದರೆ, ಅಂದರೆ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ, ವಿದ್ಯಾರ್ಥಿಗಳು 10+2 ಅಥವಾ 10th ಮಾತ್ರ ಪಾಸ್ ಆಗಿದ್ರೂ ಕೂಡ ಓಕೆ, ಯಾವುದೇ ಪದವಿ ಪಡೆದಿದ್ರೂ ಕೂಡ ಓಕೆ, ಅವರಿಗೂ ಕೂಡ ಒಂದು ಹುದ್ದೆ ಅನ್ನೋದಿರುತ್ತದೆ. ಇನ್ನು ಅದೇ 10th 12th ಡಿಗ್ರಿ, ಸಿಂಪಲ್ ಆಗಿ ಹೇಳೋದಾದರೆ ಓಕೆ. ಎಕ್ಸಾಮ್ ಅಪ್ಲೈ ಮಾಡಿದ್ರಿ, ಎಲ್ಲ ಓಕೆ, ಇದನ್ನು ಮಾಡಿದ್ರಿ, ಬಟ್ 100 ರೂಪಾಯಿ ಕೊಟ್ಟು ಎಕ್ಸಾಮ್ ಅಪ್ಲೈ ಮಾಡಿರ್ತೀರ, ಒಂದು ಮಾತು. ಇದಾದ ನಂತರ ಏನು ಓದಬೇಕು, ನಾವು ಏನು ಸ್ಟಡಿ ಮಾಡಬೇಕು ಇದಕ್ಕೆ ಅಂತ ತುಂಬ ಜನರಿಗೆ ಒಂದು ಗೊಂದಲ ಇರುತ್ತೆ. ಏನು ಸ್ಟಡಿ ಮಾಡಿದರೆ ನಾವು ಪಾಸ್ ಆಗ್ತೀವಿ, ಏನು ಓದಬೇಕಂತ. SSCದವರು ಮುಖ್ಯವಾಗಿ ಈ ಒಂದು 4 ಸಬ್ಜೆಕ್ಟನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಸಬ್ಜೆಕ್ಟ್ಗಳಿಗೆ ಹೋಗೋದಿಲ್ಲ ಅವರು. ಎಕ್ಸಾಂಪಲ್ ರೀಸನಿಂಗ್ ಆಗಿರ್ಬೋದು. ರೀಸನಿಂಗು ಯಾವಾಗಲೂ ಈ ಎಲ್ಲ ಎಕ್ಸಾಮ್ಸಲ್ಲಿ SSC GD ಇಂದ ಹಿಡಿದು SSC CHSL CGL ಈ ಥರ ಫೇಸ್ 14 ಆಗಿರ್ಬೋದು, ಇದರಲ್ಲೆಲ್ಲ ರೀಸನಿಂಗ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಅಂದರೆ GK, ಆ್ಯಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್, ಇಂಗ್ಲೀಷ್, ಇವೆಲ್ಲ 25 ಕ್ವಶನ್ಸ್ ನಿಮಗೆ ಕೇಳಿರ್ತಾರೆ. 50 ಕ್ವಶನ್ ಅಂದರೆ ಒಂದು ಕ್ವಶನ್ಗೆ
2 ಮಾರ್ಕ್ಸ್ ಅನ್ನೋ ಥರ ಟೋಟಲ್ ಆಗಿ 200 ಮಾರ್ಕ್ಸಿಂದು ನಿಮಗೆ ಕ್ವಶನ್ ಇರುತ್ತೆ. 100 ಮಾರ್ಕ್ಸಿಂದು ಕ್ವಶನ್ ಪೇಪರ್ ಆದರೆ 200 ಮಾರ್ಕ್ಸು ಔಟ್ ಆಫ್ 200 ಇರುತ್ತೆ. ಇದರಲ್ಲಿ ಮತ್ತೆ ಕಟ್ ಆಫ್ ನೋಡೋದಾದರೆ ಅದನ್ನು ನಾನು ಮತ್ತೆ ಮುಂದಿನ ಒಂದು ಇದರಲ್ಲಿ ನೋಡ್ತೀನಿ. ಓಕೆ, ಇವಾಗ ಸಂಬಳ ನೋಡೋದಾದರೆ ನಿಮಗೆ ಲೆವೆಲ್ 1 ಹಿಡಿದು ಲೆವೆಲ್ 8ವರೆಗೂ ಇದೆ. CPC ಅಂತಾರೆ. CPC ಅಂದರೆ ಕಮಿಷನ್ ಬೇಸ್ಡ್ ಆಗಿರುತ್ತೆ. ಸೊ ಲೆವೆಲ್ 1ಅಲ್ಲಿ ನಿಮಗೆ 18,56,900 ಇದು MTS ಅಟೆಂಡೆಂಟು ಇವ್ರಿಗೆಲ್ಲ ಬರುತ್ತೆ. ಈಗ ಯಾರು ಕನ್ಫ್ಯೂಷನ್ ಇರುತ್ತೆ, SSC 14 ಅಂದರೆ ಯಾವ ತರಹದ ಹುದ್ದೆಗಳು ಇರ್ತವೆ ಅಂತ. SSC 14 ಅಂದರೆ ಯಾವ ಥರದ ಹುದ್ದೆಗಳು ಇರ್ತವೆ ಅಂದರೆ ಇಲ್ಲಿ ನೋಡ್ಬೋದು ನೀವು. MTS ಆಗಿರ್ಬೋದು, ಅಟೆಂಡರ್ ಆಗಿರ್ಬೋದು, LDC ಇದು ಲೆವೆಲ್ 2 ಮತ್ತು LDC ಡೇಟಾ ಎಂಟ್ರಿ ಆಪ್ರೇಟರು ಇದು 12th ಇದ್ದವರಿಗೆ, ಇದು 10th ಇದ್ದವ್ರಿಗೆ, ಲ್ಯಾಬ್ ಅಸಿಸ್ಟೆಂಟು, ಟೆಕ್ನಿಕಲ್ ಆಪ್ರೇಟರು. ನೀವು ಏನು ಕ್ವಾಲಿಫಿಕೇಷನ್ ಇರುತ್ತಲ್ಲ ಅದ್ರ ಮೇಲೆ ಹೋಗುತ್ತೆ. ಇದು UDC ಆಗಿರ್ಬೋದು, ಹೆಡ್ ಕ್ಲರ್ಕ್ ಆಗಿರ್ಬೋದು, ಆಡಿಟರು, ಸೀನಿಯರ್ ಅಸಿಸ್ಟೆಂಟು, ಜೂನಿಯರ್ ಇಂಜಿನಿಯರಿಂಗು. ನಿಮ್ದೇನಾದರೂ ಇಂಜಿನಿಯರಿಂಗ್ ಆಗಿರುತ್ತೆ, ಪದವೀಧರರು ಯಾರು ಇಂಜಿನಿಯರಿಂಗ್ ಮಾಡಿರ್ತೀರಲ್ಲ ಅವ್ರಿಗೆ ಜೂನಿಯರ್ ಇಂಜಿನಿಯರ್ ಅಂತ ಕೊಡ್ತಾರೆ. ಒಳ್ಳೆ ಸಂಬಳ ಸಿಗುತ್ತೆ. 18 ಅಂದರೆ 18 ಕೊಡೋಲ್ಲ, ಒಂದು 50ರವರೆಗೆಲ್ಲ ಬರುತ್ತೆ ನಿಮಗೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ. ಒಳ್ಳೆಯ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸೀನಿಯರ್ ಇನ್ವೆಸ್ಟಿಗೇಟರು, ಆಫೀಸರು, ಗೆಜೆಟೆಡ್ ಹುದ್ದೆಗಳು, ಕೆಲವು ವಿಶೇಷ ಹುದ್ದೆಗಳು ಸಿಗ್ತವೆ ಟಾಪ್ 8 ಹೋದರೆ. ಈ ಥರ ಎಲ್ಲ ಇರುತ್ತೆ. ನಿಮಗೇನಾದರೂ ಇನ್ನೂ ಡೀಪಾಗಿ ಇದ್ರ ಬಗ್ಗೆ ನಿಮಗೆ ಬೇಕು ಸರ್, ಇನ್ನು ನಾವು ಇದರಲ್ಲಿ ಏನೇನು ಓದ್ಕೋಬೇಕು ಮತ್ತು ಕಟ್ ಆಫ್ ಎಷ್ಟು ಲಾಸ್ಟ್ ಇಯರ್ದು, ಹೇಗೆ ನಾವು ಕ್ರ್ಯಾಕ್ ಮಾಡಬೇಕು ಅಂತ ಏನಾದರೂ ನಿಮ್ಮಲ್ಲಿ ಆಸಕ್ತಿ ಇದ್ದರೆ, ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಅದ್ರ ಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ವೀಕ್ಷಿಸಿದ್ರಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಯಾರಾದರೂ 10th 12th ಮುಗಿಸ್ಕೊಂಡು ಎಕ್ಸಾಮ್ ಬರೆದು ಒಂದು ಗೌರ್ಮೆಂಟ್ ಎಕ್ಸಾಮ್ ಸಿಕ್ಕರೆ ಸಾಕು ಅಂತ ಎಲ್ಲ ನೋಡ್ತಿರ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ, ಒಂದು ಲೈಕಿಂದ ನಮಗೆ ಮತ್ತೊಂದಿಷ್ಟು ವಿಡಿಯೋ ಮಾಡಬೇಕು, ಮತ್ತೊಂದಿಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಹುದ್ದೆ ವಿಷಯವಾಗಿ ನಾವು ಸಿಗೋಣ ಅಂತ ಹೇಳ್ತೀನಿ. ಧನ್ಯವಾದಗಳು.